ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಊಟಕ್ಕಾಗಿ ಹೋರಾಟ ಡೌನ್ 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 ಡೌನ್. 2ನೇ ವರ್ಷದ ವಿದ್ಯಾರ್ಥಿಯಾಗಿದ್ದು ನಾವು ಫಸ್ಟ್ ವರ್ಷದಿಂದ ನೋಡ್ತಾ ಇದ್ದೀನಿ. ಯಾವುದೇ ಮೂಲಭೂತ ಸೌಕರ್ಯ ನಮ್ಗೆ ಕೊಟ್ಟಿಲ್ಲ. ಹಾಸಿಗೆ ಕೂಡ ಅಂದರೆ ಕೊಟ್ಟೇ ಇಲ್ಲ. ಆಮೇಲೆ ಪ್ಲೇಟ್ ಕೂಡ ನಾವೇ ಮನೇಲಿ ತರಬೇಕಂತ. ಊಟ ಕೇಳಿದ್ರೆ ಮನೇಲಿ ತೊಂಬ ಅಂತಾರೆ. ನಾವು ಸ್ನಾನ ಮಾಡೋಕೆ ಬಕೆಟ್ ಕೇಳಿದ್ರೆ ಬಕೆಟ್ 2 ವರ್ಷ ಆಯ್ತು ಒಂದು ಬಕೆಟ್ ತಂದು ಕೊಟ್ಟಿದ್ದು ನೋಡೇ ಇಲ್ಲ. ಇವನ್ನೆಲ್ಲ ಏನು ಮಾಡ್ತಾರಂತ. ಯಾಕಂದರೆ ಸರ್ಕಾರದಿಂದ ಬರ್ತಾವೆಲ್ಲ ಮೂಲಭೂತ ಸೌಕರ್ಯಗಳು ಇವನು ನಮಗೆಲ್ಲ ಒದಗಿಸ್ಕೊಡು. ನಾವು ಕೇಳೋದಲ್ಲ ಸಮಸ್ಯೆಗಳನ್ನು, ನಿಮ್ಮ ಸಮಸ್ಯೆಗಳನ್ನ ಅವರು ನಮ್ಮ ನಿಲಯ ಪಾಲಕರಂತಾಗಿ ನೇಮಿಸಿದರೆ ನಿಮ್ಮ ಸಮಸ್ಯೆಗಳನ್ನು ಅವ್ರು ಬಂದು ಆಲಿಸ್ಬೇಕು. ನಾವಾಗಿ ಸರ ಇದನ್ನು ಮಾಡಿಸ್ಕೊಡ್ರಿ ಇದನ್ನು ಮಾಡಿಸ್ಕೊಡ್ರಿ ಅಂತ ನಮ್ಮ ಕರ್ತವ್ಯ ಅಲ್ಲ. ಅವ್ರ ಕರ್ತವ್ಯ ನಿಮ್ಗೇನು ಸಮಸ್ಯೆ ಇದೆಯಪ್ಪ ಅದನ್ನು ಬಂದು ಅವರು ಮುಂದೆ ನಮ್ಮ ಹತ್ರ ಕೇಳಬೇಕು ನಿಮ್ಗೇನು ಸಮಸ್ಯೆ ಇದೆ ಅಂತ. ಹೌದಲ್ಲ ನಾವಾಗಿ ಅವ್ರ ಕಡೆ ಸರ್ ನಮಗೆ ಟಾಯ್ಲೆಟ್ ತೊಳೆದಿಲ್ಲ ಅದನ್ನ ತೊಳಸ್ರಿ ಅಂತ ನಾವು ಹೇಳ್ಬೇಕಾ. ನಾವು ವಾರ್ಡನಲ್ಲಿ ಅವರು ಏನು ಹೇಳ್ತಾರೆ ಅಂದ್ರೆ ನಾವಿಲ್ಲಿ ವಾರ್ಡನ್ ಆಗಿವಿ, ಅವ್ರು ವಾರ್ಡನ್ ಆಗಿಲ್ಲ. ನಾವೇ ವಾರ್ಡನ್ ಹೆಸರಿಗಷ್ಟೇ ವಾರ್ಡನ್. ಇಲ್ಲಿ ನಾವೇ ಹೇಳ್ಬೇಕಾಗತ್ತೆ ಮೂಲಭೂತ ಸಮಸ್ಯೆ. ಸರ್ ಇದು ಟಾಯ್ಲೆಟ್ ರೂಮ್ ಸ್ವಚ್ಛ ಆಗಿಲ್ಲ, ಅಡಿಗೆ ಸರಿಯಾಗಿಲ್ಲ ಅಂತ ನಾವ್ ಹೇಳ್ಬೇಕು. ಅದನ್ನ 15 ವರ್ಷ ಮಾಡ್ತಾರಲ್ಲ. ನಮ್ಗೆ ಬರದೇ ಗೌರ್ಮೆಂಟ್ ಇಂದ ಇಷ್ಟೇ ಫಂಡು, ಅದರಲ್ಲೇ ನಾವು ಇಷ್ಟೇ ಮಾಡಿಸ್ತೀವಿ. ಇದನ್ನ ಹಂಗೆ ಹೇಳ್ತಾರೆ. ಗೀಜರ್ 2 ವರ್ಷ ಆಯ್ತು. ಗೀಜರು ಸರಿ ಮಾಡಂದ್ರೆ ಯಾವುದೇ ಬಿಸಿನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿ. ಮೇಲಾಧಿಕಾರಿ ಮೊನ್ನೆ ಸೂಚನೆ ಮೇರೆಗೆ ಮೇಡಮ್ ಅವ್ರು ಬಂದು ಡಿಒ ಮೇಡಮ್ ಅವ್ರು ಬಂದು ಮೊನ್ನೆನೆ ಅದನ್ನ ಗೀಜರ್ ಸರಿ ಮಾಡಿದ್ದಾರೆ. ಅದೊಂದು ಮೇಡಮ್ ಅದಕ್ಕೆ ತಂದಕ್ಕೆ ಅದು ಮಾಡಿದ್ದಾರೆ. ಈ ಸರ್ಗೆ 2 ವರ್ಷದಿಂದ ಮಾಡಿದ್ದು ಯಾವುದೇ ಇವರಿಂದ ಯಾವುದೇ ಕೆಲಸಗಳು ಆಗಿಲ್ಲ. ಮೇಡಮ್ಗೆ ಆಯ್ತು ಸರಿಯಪ್ಪ ನಿಮ್ಮ ಕೋರಿಕೆಗೆ ನಾನು ಆಯ್ತು ತಂದು ಕೊಡ್ತೀನಿ ಅಂತೇಳಿ ಈಗ ಮೊನ್ನೆ ಗೀಜರ್ ಹಾಕಿದ್ದಾರೆ. ಅದಕ್ಕೆ ಅದ್ರ ಬಗ್ಗೆ ನಾ ಎಲ್ಲ ಇದ್ ಮೇಲೆ ಚರ್ಚೆ ಮಾಡ್ತೀನಪ್ಪ. ಅದು ಏನೇನಿದೆ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಮೇಡಮ್ ಅವರು. ಮೇಡಮ್ ಅವರು ಮತ್ತು ಡಿಸ್ಟ್ರಿಕ್ಟ್ ಆಫೀಸಿಂದ ಆಫೀಸರ್ ಎಲ್ಲ ಬರ್ತಾ ಇದ್ದಾರೆ. ಹಾಗಾಗಿ ನಮಗೆ ಕಡಾಖಂಡಿತವಾಗಿ ಏನ್ ಹೇಳ್ತೀವಿ ಅಂದ್ರೆ ನಮ್ಮ ಹಾಸ್ಟೆಲಿಂದ ನಿಲಯಪಾಲಕರು ಮತ್ತು ಸಿಬ್ಬಂದಿಗಳನ್ನು ಅವ್ರನ್ನ ತೆಗೆದಾಕಿ ಬೇರೆ ನಮಗೆ ಹೊಸದಾಗಿ ನೇಮಕ ಮಾಡಬೇಕಂತ ನಾವು ಪ್ರತಿಭಟನೆ ಮಾಡ್ತೀವಿ. ನಮ್ಮ ಹಾಸ್ಟೆಲಲ್ಲಿ ಮೂಲಭೂತವಾಗಿ ಫುಡ್ ಊಟದ ಯಾವುದೇ ರೀತಿಯಾದ ತರಕಾರಿ ಕ್ವಾಲಿಟಿ ಇಲ್ಲ, ಉತ್ತಮವಾಗಿ ಅನ್ನವನ್ನು ಬೆದೆಸೋದಿಲ್ಲ, ರೇಷನ್ ಸರಿಯಾಗಿ ಕೊಡ್ತಾ ಇಲ್ಲ. ಅದರಿಂದ ವಿದ್ಯಾರ್ಥಿಗಳಿಗೆ ಫುಡ್ ಪಾಯ್ಸನ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ವಿತ್ ರಿಪೋರ್ಟ್ ನಿಮ್ಮ ಮುಂದೆ ನಾವು ತೋರಿಸ್ತೀವಿ. ಇದರಂತೆ ಯಾವುದೇ ಇದೆಲ್ಲ ಅಕ್ರಮವಾಗಿ ವಿದ್ಯಾರ್ಥಿಗಳನ್ನ ಇಟ್ಕೊಂಡಿದ್ದಾರೆ. ವಿತ್ ರಿಜಿಸ್ಟರ್ ಅವ್ರ ಕಡೆಗೆ ಯಾವ ರೂಮ್ನಾಗ ಎಷ್ಟು ಜನ ಅದಾರ ಅದನ್ನ ತೊಂಬರ್ರಿ, ವಿತ್ ನಾವು ತೋರಿಸ್ತೀವಿ ಎಷ್ಟು ಜನ. ಈಗ ದುಡ್ಡು ಕೊಟ್ಟು ಇಟ್ಕೊಂಡಾರ, ತಮ್ಮ ಇಂಪ್ಲೂಯೆನ್ಸ್ ಆಗಿ ಇಟ್ಕೊಂಡಾರ ಹುಡುಗರು ಅದಾರ. ಈಗ ನಾ ಫಸ್ಟ್ ಇಯರ್ ಇದ್ದಾಗ ಒಬ್ಬ ಫಸ್ಟ್ ಇಯರ್ ಹುಡುಗನ ಇದು PG ಹಾಸ್ಟೆಲ್ ಫಸ್ಟ್ ಇಯರ್ ಹುಡುಗ ಇಲ್ಲಿ ಹಂಗೆ ಬಂದ. ಅದು ಬೇಕು ನಮಗ. ನಮ್ಮ ಹುಡುಗರು ಜನರಲ್ ಅವಾರ್ಡ್ನಾಗಿದ್ದು ಅವು ಉತ್ತಮವಾದ ಬೆಡ್ ಕೊಟ್ಟಾರ. ನಾವು ಗೌರ್ಮೆಂಟ್ ವತಿಯಿಂದ ಆಯ್ಕೆ ಆಗಿ ಬಂದವರಿಗೆ ಬೆಡ್ ಇಲ್ಲ ಅಂತದ್ರಾಗ ಇವರು ಎಲ್ಲಿಂದ ಅವ್ರಿಗೆ ಇಂಪ್ಲೂಯೆನ್ಸ್ ಆಗಿ ಬಂದು ಇವರೆಲ್ಲ ಬಡ ವಿದ್ಯಾರ್ಥಿಗಳನ್ನು ಊಟ ಮತ್ತು ವಸತಿಯನ್ನು ಕಸ್ಕೊಳಕ್ ಕುಂತಾರ. ಎಷ್ಟು ಹುಡುಗರು ಸಾಮರ್ಥ್ಯ ಇರೋದು ರಿಜಿಸ್ಟರ್ 160 ಜನ ವಿದ್ಯಾರ್ಥಿಗಳು ಇರೋದು. ಎಷ್ಟು ಹುಡುಗರು ಈಗ ಇನ್ನ ರೂಮ್ ಖಾಲಿ ಅದಾವು. ಇವರು ಬೇಕಂತೇಳಿ ಒಂದು ರೂಮಿಗೆ 3 ಜನ ಇದ್ದಿದ್ದು 6 ಜನ ಹಾಕಿ ವಿದ್ಯಾರ್ಥಿಗಳ ಪ್ಯಾನು ಅವು ತಲೆ ಬಡಿದ್ರು ಏನು ಪ್ರಾಬ್ಲಮ್ 15 ದಿನ ಗಂಟ್ಲೆ ವಾರ್ಡನ್ ಹಾಸ್ಟೆಲ್ ಬರುವುದಿಲ್ಲ. ನಮ್ಮ ಯಾವುದೇ ಸಮಸ್ಯೆಗಳಿಗೆ 3 ಸಲ ನಾವು ಹೋಸಲ ಜಯಶ್ರೀ ಮೇಡಮ್ ಅವ್ರು ಇದ್ದಾಗ ಸ್ಟ್ರೈಕ್ ಮಾಡಿವಿ. ಇದನ್ನ ಯಾವುದೇ ರೀತಿ ವಾರ್ಡನ್ ಬದಲಾವಣೆ ಮಾಡಿಲ್ಲ. ವಾರ್ಡನ್ ನಮ್ಗೆ ಏನೋ ಒಂದು ಇಂಪ್ಲಿಮೆಂಟೇಷನ್ ಮಾಡಿಲ್ಲ. ಇದು ಸರಿ ಇರಲ್ಲ ಅನ್ನಕ್ಕೆ ಏನ್ ಹೇಳ್ತಾರೆ, ಏನ್ ಮಟೀರಿಯಲ್ ಊಟದಲ್ಲಿ ಏನಿಲ್ಲಪ್ಪ, ಊಟದಲ್ಲಿ ಕಾಯಿಪಲ್ಲೆ ಉತ್ತಮವಾದ ಕಾಯಿಪಲ್ಲೆ ಇಲ್ಲ, ಬ್ಯಾಳೆ ಇಲ್ಲ, ಅನ್ನ ಕುದ್ದಿದ್ರೆ ಸಾರು ಸರಿ ಇರಲ್ಲ, ಪಲ್ಯ ಈ ಕಡೆ ನೀರು ಈ ಕಡೆ ಕಾಯಿಪಲ್ಲೆ, ಒಂದಕ್ಕೊಂದು ಸಂಬಂಧನ ಇಲ್ಲ. ಆದ ರೀತಿಯಾಗಿ ಊಟ ಏನಾರ ಊಟದಲ್ಲಿ ಕೀಟ ಕಿಮಿಕಗಳು ಬಂದಾಗ ನಮ್ಮ ದೋಸ್ತರ ತೆಗೆದು ತೋರಿಸಿದ್ರ ಹಿಂಗ್ ಸೈಡಿಗೆ ಹಾಕಿ ಆಯ್ತಪ್ಪ ನೆಕ್ಸ್ಟ್ ಬರ್ರಿ ತಿನ್ನಾಕಂತ ಕರೀತಾರೆ. ಇದನ್ನ ಹೆಂಗ್ ತಿನ್ಬೇಕು ನೀವ ಹೇಳಿ. ಇದನ್ನ ಹಾಸ್ಟೆಲ್ ವಿದ್ಯಾರ್ಥಿಗಳು ಇದು ಪ್ರಸನ್ನ ಅಂಗಡಿ ಅಂತ ಹೇಳಿ ನಾವು ಕಂಪ್ಲೀಟ್ ಆಗಿ ವಾರ್ಡನ್ ನಮ್ಗೆ ಬೇರೆ ವಾರ್ಡನ್ ಬರಬೇಕು. ವಾರ್ಡನ್ ಮತ್ತು ಸ್ಟಾಫ್ ಕೂಡ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಚೇಂಜ್ ಆಗ್ಬೇಕು. ಸ್ಟಾಫ್ ಮತ್ತು ವಾರ್ಡನ್ ಸೇರಿ ನಮಗೆ ಬೇರೆ ವಾರ್ಡನ್ ಬರಬೇಕು. ನಾವು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತ ಇವು ಸೌಲಭ್ಯಗಳು ಒಂದು ಮುಡಿಸಿಲ್ಲ.